Okay, today, okay, that is isobars. Isobars are the, iso means same, bars means mass. Isobars means, isobars are the atoms which having a, which atoms with same mass number but with different atomic number. These are called isobars. Isobars are having what? Same mass number but different atomic number. Such type of such type of elements are called isobars. For example, C14 carbon and N14 nitrogen. Those are having a same mass number but different atomic number. Okay, the concept of average atomic mass. So in our nature we are not having a uniformed isotopes. We are having a different isotopes. Because of that isotopes we are getting the different masses of that element. So we have to conclude that these atomic masses are calculated by average atomic masses. For example, here carbon 35 and carbon 37, it is what? 37 isotopes. The concept of average atomic masses, how it comes means, here in nature one carbon, it is one element is aware, means is available in different types of isotopes. For that we cannot explain their atomic masses. That's why we have to calculate their atomic masses by average. That's why it is the average masses of the all the isotopes present in it. Any one element having so many elements, so many isotopes, all those isotopes masses are collected, make them average, then we get a what? Average isotope mass or average atomic mass. See, ನೇಚರ್ನಲ್ಲಿ ಏನಾಗ್ತಾ ಇದೆ ಅಂದರೆ ಒಂದು ಧಾತು ಡಿಫ್ರೆಂಟ್ ಫಾರ್ಮ್ನಲ್ಲಿ ಸಿಗ್ತಾ ಇದೆ. ನಾವು ಅವಕ್ಕೆ ಏನಂತ ಕರಿತೀವಿ? ಐಸೋಟೋಪ್ಸ್ ಅಂತ ಕರಿತೀವಿ. ಆ ಐಸೋಟೋಪ್ಸ್ಗಳು ಏನಾಗ್ತಾ ಇದೆ, ಅದರಲ್ಲಿ ಡಿಫ್ರೆಂಟ್ ಮಾಸಸ್ಗಳಿವೆ, ಬೇರೆ ಮಾಸ್ಗಳಿವೆ, ಅಟಮಿಕ್ ಮಾಸ್ಗಳಿವೆ, ದ್ರವ್ಯರಾಶಿ ಇದೆ. ಹೀಗಾಗಿ ನಮಗೆ ಸರಿಯಾದ ದ್ರವ್ಯರಾಶಿ ಸಿಗ್ತಾ ಇಲ್ಲ. ಆದ್ದರಿಂದ ಏನು ಮಾಡ್ತೀವಿ ಅಂದರೆ ನಾವು ನ್ಯಾಚುರಲ್ ಆಗಿ ಸಿಗುವಂಥ ಅಬಂಡೆನ್ಸ್, ಅದು ಎಷ್ಟು ಅಬಂಡೆನ್ಸ್ ಇದೆ, ನ್ಯಾಚುರಲ್ ಅಬಂಡೆನ್ಸು ಮತ್ತು ಅದರ ಐಸೋಟೋಪ್ಸ್, ಅದನ್ನು ಏನು ಮಾಡ್ತಾ ಇದ್ದೀವಿ ಅಂದರೆ ಡಿವೈಡ್ ಮಾಡಿ ಎವರೇಜ್ ತಗೋತೀವಿ. ಎವರೇಜ್ದಿಂದ ಏನಾಗ್ತದೆ ಅಂದರೆ ನಮಗೆ ಎವರೇಜ್ ಅಟಮಿಕ್ ಮಾಸಸ್ಸು ಸಿಗುತ್ತೆ. ಈ ರೀತಿ ಏನು ಮಾಡ್ತೀವಿ ನಾವು ಅಂದರೆ ಕಾನ್ಸೆಪ್ಟ್ ಆಫ್ ಎವರೇಜ್ ಅಟಮಿಕ್ ಮಾಸಸ್ಸನ್ನು ತಿಳ್ಕೊತೀವಿ. ಹಾಗಾದರೆ ಲಿಮಿಟೇಷನ್ಸ್, ದ ಲಾಸ್ಟ್ ಪಾರ್ಟ್, ದಟ್ ಈಸ್ atomic models, last part, limitations of Rutherford nuclear model of an atom. Rutherford ಏನು ಮಾಡ್ತಾನೆ, ಒಂದು ಆಟಮ್ ಅನ್ನು ರೀಪ್ರೆಸೆಂಟ್ ಮಾಡ್ತಾನೆ. ಅದರಲ್ಲಿ ಆಲ್ಮೋಸ್ಟ್ ಆಲ್ ಸತ್ಯಕ್ಕೆ ಸಮೀಪವಾಗಿರುವಂಥ ಅಜಂಪ್ಷನ್ಸ್ಗಳು ಇರುತ್ತೆ. ಆದರೆ ಕೆಲವು ಅಜಂಪ್ಷನ್ಸ್ಗಳು ಅವನಿಂದ ತಪ್ಪಾಗಿರುತ್ತೆ, ಅಂದರೆ ಅವನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಅಂಥ ಮಿಸ್ಟೇಕ್ಸ್ಗಳಿಗೆ ಏನಂತ ಕರಿತೀವಿ? ಲಿಮಿಟೇಷನ್ಸ್, ಡ್ರಾಬ್ಯಾಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲಿಮಿಟೇಷನ್ಸ್ ಅಥವಾ ಡ್ರಾಬ್ಯಾಕ್ಸ್ ಅಂತ ಕರಿತೀವಿ. ಇಲ್ಲಿ ಏನಾಗ್ತಾ ಇದೆ ಅಂದರೆ it is the not suggested by specific radii of orbits of an of electron. ಒಂದು ಎಲೆಕ್ಟ್ರಾನ್ ನಲ್ಲಿರುವಂಥ ಸ್ಪೆಸಿಫಿಕ್ ಒಂದು ಎಲೆಕ್ಟ್ರಾನ್ ಎಷ್ಟು ರೇಡಿಯಸ್ ನಲ್ಲಿ ರೊಟೇಟ್ ಆಗ್ತಾ ಇದೆ, ಸ್ಪೆಸಿಫಿಕ್ ರೇಡಿಯಸ್, ಅದರ ಕರೆಕ್ಟ್ ಪಾತ್ ಅನ್ನ ಏನು ಮಾಡಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಇನ್ನು ಸೆಕೆಂಡ್, ದಿಸ್ ಮಾಡೆಲ್ ಫೇಲ್ಸ್ ಟು ಎಕ್ಸ್ಪ್ಲೇನ್ ಎಮಿಷನ್ ಅಂಡ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ ಆಫ್ ಎಲೆಕ್ಟ್ರಾನ್. ನೋಡಿ, ಏನು ಸ್ಪೆಕ್ಟ್ರಾಗಳು ಸಿಗುತ್ತೆ ನಮಗೆ, ಏನಾಗುತ್ತೆ ವಿಬ್ಜಿಆರ್ನಲ್ಲಿ ಯಾವ ಥರ ಸಿಗುತ್ತಿಲ್ಲ ಆ ಥರ ಇಲ್ಲಿ ಸ್ಪೆಕ್ಟ್ರಾ ಸಿಗುತ್ತೆ. ಸ್ಪೆಕ್ಟ್ರಮ್, ಈ ಸ್ಪೆಕ್ಟ್ರನಲ್ಲಿ ಕೆಲವಷ್ಟು ಎಮಿಷನ್ ಆಗುತ್ತೆ, ಕೆಲವಷ್ಟು ಅಬ್ಸಾರ್ಪ್ಷನ್ ಆಗುತ್ತೆ, ಕೆಲವಷ್ಟು ರೇಡಿಯೇಷನ್ ಏನಾಗುತ್ತೆ ಈ ಸೊಲ್ಯೂಷನ್ನಲ್ಲಿ, ಈ ಕಂಪೌಂಡ್ನಲ್ಲಿ ಬಿದ್ದು ಹೋದಾಗ ಕೆಲವಷ್ಟು ರೇಡಿಯೇಷನ್ಸ್ಗಳು ಏನಾಗಿರುತ್ತೆ, ಅಬ್ಸಾರ್ವ್ ಆಗಿರುತ್ತೆ. ಈ ಕೆಲವಷ್ಟು ರೇಡಿಯೇಷನ್ ಎಮಿಟ್ ಆಗಿರುತ್ತೆ. ಈ ರೀತಿ ಎಮಿಷನ್ ಮತ್ತು ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾನ ಯಾರು ರುದರ್ಫೋರ್ಡ್ ಮಾಡಲು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಈ ಥಿಯರಿ ಏನಾಗುತ್ತೆ, ಫೇಲ್ ಆಗುತ್ತೆ. ಗಾಟ್ ದಿಸ್? okay, that wave nature of light or wave nature of charged particles. It is first studied by Maxwell. He reveals or he suggests that when an electrically charged particle move under the acceleration, high speed ನಲ್ಲಿ ಏನಾಗ್ತಾ ಇದೆ, acceleration ನಲ್ಲಿ ಮೂವ್ ಆಗ್ತಾ ಇದ್ರೆ ಆಲ್ಟರ್ನೇಟಿಂಗ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಆರ್ ಜನರೇಟೆಡ್. ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಆರ್ ಜನರೇಟೆಡ್ ಅಂಡ್ ಟ್ರಾನ್ಸ್ಮಿಟೆಡ್ ಇನ್ ದ ಫಾರ್ಮ್ ಆಫ್ ವೇವ್. ಅವು ಏನಾಗ್ತಾ ಇದೆ, ವೇವ್ ಥರ ಏನಾಗ್ತಾ ಇದೆ, ಟ್ರಾನ್ಸ್ಮಿಟ್ ಆಗ್ತಾ ಇದೆ. ಹಾಗಾದರೆ ವೇವ್ ಅಂದರೆ ಏನು? ವೇವ್ ಅಂದರೆ ಇಟ್ ಈಸ್ ಎ ಡಿಸ್ಟರ್ಬೆನ್ಸ್ ಇನ್ ದ
ಮೀಡಿಯಂ. ಮಾಧ್ಯಮದಲ್ಲಿ ಉಂಟಾದ ಗಲಭೆ ಅಥವಾ ಕ್ಷೋಭೆಯನ್ನು ಏನಂತ ಕರಿತೀವಿ? ವೇವ್ ಅಂತ ಕರಿತೀವಿ. ಏನು ವೇವ್ ಅಂದರೆ ಒಂದು ಮಾಧ್ಯಮದಲ್ಲಿ ಪ್ರಸಾರವಾದಂತಹ, ಒಂದು ಮಾಧ್ಯಮದಲ್ಲಿ ಉಂಟಾದಂಥ ಕ್ಷೋಭೆ, ಡಿಸ್ಟರ್ಬೆನ್ಸ್ ಅನ್ನೋಕ್ಕೆ ಏನಂತ ಕರೀತಾರೆ? ಕ್ಷೋಭೆ ಅಂತ ಕರೀತಾರೆ. ಇದಕ್ಕೆ ಏನಂತ ಕರಿತೀವಿ ನಾವು? ವೇವ್ ಅಂತ ಕರಿತೀವಿ. ಹಾಗಾದರೆ ಇದೇನಾಗ್ತಾ ಇದೆ ಅಂದರೆ, ಒಂದು ಚಾರ್ಜ್ಡ್ ಪಾರ್ಟಿಕಲು ಹೈ ವೆಲಾಸಿಟಿನಲ್ಲಿ, ಎಕ್ಸಲರೇಷನ್ನಲ್ಲಿ ಹೋಗಬೇಕಾದ್ರೆ ಇಟ್ ಜನರೇಟ್ಸ್ ಟೂ ಫೀಲ್ಡ್ಸ್, ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ಒನ್ ಈಸ್ ವಾಟ್? ಎಲೆಕ್ಟ್ರಿಕ್ ಫೀಲ್ಡ್, electric field. One is electric field, another one is magnetic field. Another one is was what? Magnetic field. One is electric field, another one is magnetic field. See here, these two fields are perpendicular to each other like this. How it means? This is one field. This how wave is transmitted like this. One is perpendicular to one another. This is electric field, this is magnetic field. These two are perpendicular to each other. See, like this we are getting what? Perpendicular to each other. Electric field and magnetic fields in the electromagnetic radiations are perpendicular to each other. What do you mean by electromagnetic radiation? Means a radiation propagated in space. ಒಂದು ಮಾಧ್ಯಮದಲ್ಲಿ ಏನಾಗ್ತಾ ಇದೆ? ಪ್ರಸಾರವಾಗ್ತಾ ಇದೆ, ಪ್ರೊಪಗೇಟ್ ಆಗ್ತಾ ಇದೆ. ಯಾವುದು? ರೇಡಿಯೇಷನ್. ಬೈ ಡಿಸ್ಟರ್ಬೆನ್ಸ್ ಆಫ್ ವಾಟ್? ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ಗಳಿಂದ ಏನಾಗ್ತಾ ಇದೆ? ಒಂದು ಸ್ಪೇಸು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಇದಕ್ಕೆ ಏನಂತ ಕರಿತೀವಿ ನಾವು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಕರಿತೀವಿ. ಇದಕ್ಕೆ ನಾವು ಏನಂತ ಕರಿತೀವಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಆರ್ ವೇವ್ಸ್ ಅಂತ ಕರಿತಾ ಇದ್ದೀವಿ. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂದರೆ ಏನು? ಹೈ ಎಲೆಕ್ಟ್ರಿಕ್, ಒಂದು ಚಾರ್ಜ್ಡ್ ಸ್ಪೀಸಸ್ಸು ಎಕ್ಸಲರೇಷನ್ನಲ್ಲಿ ಹೋಗಬೇಕಾದ್ರೆ ಇಟ್ ಜನರೇಟ್ಸ್ ಟೂ ಫೀಲ್ಡ್ಸ್. ಒನ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್, ಅನದರ್ ಒನ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್. ದೀಸ್ ಟೂ ಫೀಲ್ಡ್ಸ್ ಆರ್ what? Perpendicular to each other and transmitted in the form of waves. What? Waves. This concept generates, means electromagnetic radiations. What do you mean by electromagnetic radiations? A radiation propagated in the space by disturbance of what? Electric field and magnetic field. See, ಒಂದು ಸ್ಪೇಸ್ ನಲ್ಲಿ ಒಂದು ಚಾರ್ಜ್ ಸ್ಪೀಸಸ್ ಹೋಗ್ತಾ ಇದೆ ಅಂದ್ರೆ, ಒಂದು ವೇವ್ ಹೋಗ್ತಾ ಇದೆ, ಒಂದು ಲೈಟ್ ಹೋಗಬೇಕಾದ್ರೆ ಏನಾಗ್ತಾ ಇದೆ? ಇದು ಎರಡು ರೀತಿಯ ಫೀಲ್ಡ್ಸ್ ಅನ್ನ, ಕ್ಷೇತ್ರಗಳನ್ನ ಡೆವಲಪ್ ಮಾಡುತ್ತೆ, ವೃದ್ಧಿಸ್ಕೊಳ್ಳುತ್ತೆ. ಅದು ಏನಂದ್ರೆ ಎಲೆಕ್ಟ್ರಿಕಲ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕಲ್ ಫೀಲ್ಡ್. ಒಂದು ಎಲೆಕ್ಟ್ರಿಕಲ್ ಫೀಲ್ಡು ಈ ತರ ಹೋಗುತ್ತೆ, ಇನ್ನೊಂದು ಮ್ಯಾಗ್ನೆಟಿಕಲ್ ಫೀಲ್ಡು ಈ ತರ ಹೋಗುತ್ತೆ. ಒಂದು ಈಗ ಅಪ್ಸ್ ಆ್ಯಂಡ್ ಡೌನ್ಸ್, ಏನೋ ಈ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಹೋಗುತ್ತೆ. ಇನ್ನೊಂದು ಏನಾಗುತ್ತೆ? ಈಗ ವರ್ಟಿಕಲ್ನಲ್ಲಿ ಈ ಪ್ಲೇನ್ಗೆ ವರ್ಟಿಕಲ್ ಆಗಿ ಹೋಗುತ್ತೆ. ಓಕೆ, ಯಾವ ಥರ? ಈ ಥರ ಹಿಂದ್ಗಡೆ ಮತ್ತೆ ಈ ಥರ ಏನಾಗುತ್ತೆ? ಪ್ಲೇನ್. ಇದೊಂದು ಪ್ಲೇನ್ ಇದೆ ಅಂತ ಅನ್ಕೊಳ್ಳೋಣ. ಎಲೆಕ್ಟ್ರಿಕ್ ಫೀಲ್ಡು ಈ ಥರ ಹೋಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ? ಈ ಥರ ಹೋಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡು ಈ ಥರ ಹೋಗುತ್ತೆ. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಈ ಥರ ಹೋಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡು ಈ ಥರ ಕ್ರಾಸ್ ಆಗಿ ಹೋಗುತ್ತೆ. ಇದು ಎರಡು ಏನಾಗುತ್ತೆ? ಒಂದಕ್ಕೊಂದು ಲಂಬವಾಗಿರುತ್ತೆ, ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಇರುತ್ತೆ. ಓಕೆ, ವಾಟ್ ಯು ಮೀನ್ ಬೈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್? ಎ ರೇಡಿಯೇಷನ್ ಪ್ರೊಪಗೇಟೆಡ್ ಇನ್ ಸ್ಪೇಸ್ ಬೈ ಡಿಸ್ಟರ್ಬೆನ್ಸ್ ಆಫ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ದೀಸ್ ಆರ್ ಆಲ್ಸೋ ಕಾಲ್ಡ್ ವೇವ್ಸ್. ಹಾಗಾದರೆ ಇವಿಗೆ ಏನಂತ ಕರಿತೀವಿ? ಈ ಥರ ಹೈಟ್ ಇದ್ದದ್ದಕ್ಕೆ ಇದಕ್ಕೆ ಏನಂತ ಕರಿತೀವಿ? ಕ್ರಸ್ಟ್ ಅಂತ ಕರಿತೀವಿ. ಕ್ರಸ್ಟ್ ಅಂತ ಕರಿತೀವಿ. ಹಾಗಾದರೆ ಈ ಥರ ಡೆಪ್ತ್ ಇರೋದಕ್ಕೆ ಏನಂತ ಕರಿತೀವಿ? ಟ್ರಫ್ ಅಂತ ಕರಿತೀವಿ. ಟ್ರಫ್. ಈ ಥರ ಡೆಪ್ತ್ ಇರೋದಕ್ಕೆ ಟ್ರಫ್ ಅಂತ ಕರಿತೀವಿ. ಈ ಥರ ಹೈಟ್ ಇರೋದಕ್ಕೆ ಏನಂತ ಕರಿತೀವಿ? ಅಪ್ಸ್. In the radiations are called crest. Downs in the radiations are called troughs, or falls in the radiations are called troughs. ಓಕೆ, ಈ ಥರ ಅಪ್ಸ್ ಆ್ಯಂಡ್ ಡೌನ್ಸ್, ಏನು? ಕ್ರಸ್ಟ್ ಆ್ಯಂಡ್ ಟ್ರಫ್. ಈ ಥರ ಏನಾಗುತ್ತೆ? ವೇವ್ಸು ಇರುತ್ತೆ. ಕೆಲವು ಟರ್ಮ್ಸ್ ಅನ್ನು ನೋಡಬೇಕಾಗುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನಲ್ಲಿ. ಅವು ಯಾವ ಅಂತ ನೋಡೋಣ. ವೇವ್ ಲೆಂತ್. ಹಾಗಾದರೆ ಏನು ವೇವ್ ಲೆಂತ್ ಅಂದರೆ? ಡಿಸ್ಟೆನ್ಸ್ ಬಿಟ್ವೀನ್ ದ
two successive crests or two successive troughs. See here, this is the wave. In this, these two are the successive crests. These two are the successive troughs. What these two are? These two are the successive troughs. These two are the successive crests. ಹಾಗಾದ್ರೆ what you mean by wavelength? It is the distance. It is the distance between two successive crests or two successive troughs. In a wave, ಒಂದು ವೇವ್ ನಲ್ಲಿ ಎರಡು ಸಕ್ಸೆಸಿವ್ ಟ್ರಫ್ ಆಗಿರ್ಬೋದು ಅಥವಾ ಕ್ರಸ್ಟ್ ಆಗಿರ್ಬೋದು ಅಥವಾ ಎರಡು ಸಕ್ಸೆಸಿವ್ ಟ್ರಫ್ ಆಗಿರ್ಬೋದು. ಅದನ್ನು ನಾವು ಏನಂತ ಕರಿತೀವಿ, ಆ ಡಿಸ್ಟೆನ್ಸ್ ಅನ್ನ ಏನಂತ ಕರಿತೀವಿ, ವೇವ್ ಲೆಂತ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಡಿನೋಟೆಡ್ ಬೈ ಸಿಂಬಲ್ ಲ್ಯಾಂಬ್ಡಾ. ಇದನ್ನ ಯಾವ ಸಿಂಬಲ್ದಿಂದ ನಿರ್ಧರಿಸಲಾಗುತ್ತೆ ಅಂದ್ರೆ ಲೆಟರ್ ಲ್ಯಾಂಬ್ಡಾದಿಂದ ನಿರ್ಧರಿಸಲಾಗುತ್ತೆ. ಇದನ್ನ ಯಾವುದರಲ್ಲಿ ಮೆಜರ್ ಮಾಡಲಾಗುತ್ತೆ ಅಂದ್ರೆ ಮೀಟರ್ನಲ್ಲಿ, ನ್ಯಾನೋಮೀಟರ್ನಲ್ಲಿ, ಕಿಲೋಮೀಟರ್ನಲ್ಲಿ ಏನು ಮಾಡಲಾಗುತ್ತೆ, ಇದನ್ನ ಮೆಜರ್ಮೆಂಟ್ ಮಾಡಲಾಗುತ್ತೆ. ಅದೇ ರೀತಿ ವೆಲಾಸಿಟಿ. ಏನು ವೆಲಾಸಿಟಿ ಅಂದ್ರೆ ಇನ್ 1 ಸೆಕೆಂಡ್ ಹೌ ಮೆನಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ವೇವ್. ವೇವ್ ಏನಾಗುತ್ತೆ, ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ ಇನ್ 1 ಸೆಕೆಂಡ್ ನಲ್ಲಿ. 1 ಸೆಕೆಂಡ್ ನಲ್ಲಿ ಎಷ್ಟು ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡುತ್ತೆ ಅದು ವೇವ್, ಅದರ ವೆಲಾಸಿಟಿ. ಹಾಗಾದ್ರೆ ನಾನು ವೇವ್ ಅಂತ ಅನ್ಕೊಳ್ಳೋಣ. ಇದೇನಾಗ್ತೇನೆ 10 ಸೆಕೆಂಡ್ ನಲ್ಲಿ ಏನ್ ಮಾಡ್ತೀನಿ, 10 ಸೆಕೆಂಡ್ ನಲ್ಲಿ 10 ಮೀಟರ್ಸ್ ಅನ್ನ 10 ಸೆಕೆಂಡ್ ನಲ್ಲಿ ಏನ್ ಮಾಡ್ತಾ ಇದ್ದೀನಿ, 10 ಮೀಟರ್ಸ್ ಅನ್ನ ಕ್ರಮಿಸ್ತಾ ಇದ್ದೀನಿ ಅಂದ್ರೆ ಒಂದು ಏನಾಗುತ್ತೆ 10 ಮೀಟರ್ ಪರ್ 10 ಸೆಕೆಂಡ್ಸ್, 10 ಮೀಟರ್ ಪರ್ 10 ಸೆಕೆಂಡ್, 1 ಮೀಟರ್ ಪರ್ 1 ಸೆಕೆಂಡ್. ಈ ತರ ಏನಾಗುತ್ತೆ ಒಂದು ವೆಲಾಸಿಟಿ ಇರುತ್ತೆ. ಹಾಗೇನೆ ಡಿಸ್ಟೆನ್ಸ್ ಟ್ರಾವೆಲ್ ಬೈ ವೇವ್ ಇನ್ 1 ಸೆಕೆಂಡ್. 1 ಸೆಕೆಂಡ್ ನಲ್ಲಿ ಎಷ್ಟು ದೂರದವರೆಗೆ ವೇವ್ ಕ್ರಮಿಸಿರುತ್ತೆ ಅದನ್ನ ನಾವು ಏನಂತ ಕರಿತೀವಿ, ವೆಲಾಸಿಟಿ ಅಂತ ಕರಿತೀವಿ. ಏನು ವೆಲಾಸಿಟಿ ಅಂದ್ರೆ ಏನು, ಇಟ್ ಈಸ್ ಡಿನೋಟೆಡ್ ಬೈ ಲೆಟರ್ ಸಿ. ಇದು ಯಾವ ಅಕ್ಷರದಿಂದ ಸೂಚಿಸಲ್ಪಡ್ತಾರೆ ಅಂದ್ರೆ ಇದನ್ನ ಸಿ ಅಕ್ಷರದಿಂದ ಸೂಚಿಸಲ್ಪಡ್ತಾರೆ. ಡಿಸ್ಟೆನ್ಸ್ ಟ್ರಾವೆಲ್ ಬೈ ವೇವ್ ಇನ್ 1 ಸೆಕೆಂಡ್. 1 ಸೆಕೆಂಡ್ ನಲ್ಲಿ ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿದೆಯೋ ಅದನ್ನು ನಾವು ಏನಂತ ಕರಿತೀವಿ, ವೆಲಾಸಿಟಿ ಅಂತ ಕರಿತೀವಿ. ಏನು ವೆಲಾಸಿಟಿ ಅಂದ್ರೆ ಡಿಸ್ಟೆನ್ಸ್ ಟ್ರಾವೆಲ್ ಬೈ ವೇವ್ ಇನ್ 1 ಸೆಕೆಂಡ್. ಅದೇ ರೀತಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಏನಾಗ್ತಾ ಇದೆ, ಅದರ ವೆಲಾಸಿಟಿ ಎಷ್ಟಿದೆ ಅಂದ್ರೆ ಇಟ್ ಇಸ್ ಸ್ಪೀಡ್ ಆಫ್ ಲೈಟ್. ಸ್ಪೀಡ್ ಆಫ್ ಲೈಟ್ ನ ವೆಲಾಸಿಟಿ, ಅದರ ಸ್ಪೀಡ್ ಎಷ್ಟಿದೆ ಅಂದ್ರೆ 3 × 10⁸ 10⁸ ಮೀಟರ್ ಪರ್ ಸೆಕೆಂಡ್ ಇದೆ. ಏನು 3 ಲಕ್ಷ ಕಿಲೋಮೀಟರ್ನಷ್ಟು ಇದೆ. ಓಕೆ, ಇದೇನು ಇದರ ವೆಲಾಸಿಟಿ. ಅದೇ ರೀತಿ ಫ್ರೀಕ್ವೆನ್ಸಿನ ನೋಡೋದಾದ್ರೆ, ಫ್ರೀಕ್ವೆನ್ಸಿ ಅಂದ್ರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ನಲ್ಲಿ ಎಷ್ಟು ವೇವ್ಸ್ಗಳು ಪಾಸ್ ಆಗಿದೆ. ಓಕೆ, ದ ನಂಬರ್ ಆಫ್ ವೇವ್ಸ್ ವಿಚ್ ಪಾಸ್, ನಂಬರ್ ಆಫ್ ವೇವ್ಸ್. ಈ ತರ ಏನಾಗ್ತಾ ಇದೆ, ಒಂದು ವೇವ್ಸ್ ಇದೇನು ಇಲ್ಲಿಂದ ಇಲ್ಲಿಗೆ ಒಂದು ವೇವ್ ಅಂತ ಅನ್ಕೊಳ್ಳೋಣ. ಈ ಒಂದು ವೇವ್ ಏನಾಗ್ತಾ ಇದೆ, ನಂಬರ್ ಆಫ್ ವೇವ್ಸ್ ಪಾಸ್ಡ್ ಇನ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಇನ್ 1 ಸೆಕೆಂಡ್. 1 ಸೆಕೆಂಡ್ ನಲ್ಲಿ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ನಲ್ಲಿ ಎಷ್ಟು ವೇವ್ಸ್ಗಳು ಪಾಸ್ ಆಗ್ತಾ ಇದೆಯೋ ಅದನ್ನ ನಾವು ಏನಂತ ಕರಿತೀವಿ, ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಏನು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ನಲ್ಲಿ ನಂಬರ್ ಆಫ್ ವೇವ್ಸ್ಗಳು 1 ಸೆಕೆಂಡ್ ನಲ್ಲಿ ಎಷ್ಟು ಪಾಸ್ ಆಗ್ತಾವೆಯೋ ಅದಕ್ಕೆ ಏನಂತ ಕರಿತಿದೀವಿ, ಫ್ರೀಕ್ವೆನ್ಸಿ ಅಂತ ಕರಿತೀವಿ. ನಂಬರ್ ಆಫ್ ವೇವ್ಸ್ ವಿಚ್ ಪಾಸ್ ಎ ಗಿವನ್ ಪಾಯಿಂಟ್ ಇನ್ 1 ಸೆಕೆಂಡ್. ಒಂದು ಗಿವನ್ ಕೊಟ್ಟಂತ ಪಾಯಿಂಟ್ ನಲ್ಲಿ 1 ಸೆಕೆಂಡ್ ನಲ್ಲಿ ಎಷ್ಟು ವೇವ್ಸ್ಗಳು ಪಾಸ್ ಆಗ್ತಾ ಇದೆಯೋ ಅದನ್ನ ನಾವೇನಂತ ಕರಿತೀವಿ, ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಇಲ್ಲಿ ಏನಂದ್ರೆ ವೇವ್ ಲೆಂತ್ ದೊಡ್ಡದಾಗಿದ್ರೆ ಫ್ರೀಕ್ವೆನ್ಸಿ ಏನಾಗುತ್ತೆ, ಕಡಿಮೆ ಇರುತ್ತೆ. ಯಾಕಂದ್ರೆ ವೇವ್ ಲೆಂತ್ ದೊಡ್ಡದಾಗಿದ್ದಾಗ ಅದೇನಾಗುತ್ತೆ, ಆ ಡಿಸ್ಟೆನ್ಸ್ ದೂರ ಆಗಿರುತ್ತೆ. 1 ಸೆಕೆಂಡ್ ನಲ್ಲಿ ಫ್ರೀಕ್ವೆನ್ಸಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ವೇವ್ಸ್ಗಳ ಪಾಸಿಂಗ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದೇ ವೇವ್ ಲೆಂತ್ ಕಡಿಮೆ ಇದ್ರೆ ನಂಬರ್ ಆಫ್ ವೇವ್ಸ್ಗಳು ಪರ್ಟಿಕ್ಯುಲರ್ ಪಾಯಿಂಟ್ ನಲ್ಲಿ 1 ಸೆಕೆಂಡ್ ನಲ್ಲಿ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಫ್ರೀಕ್ವೆನ್ಸಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಗಾಟ್ ಇಟ್? ಏನು ವೇವ್ ಲೆಂತ್ ಜಾಸ್ತಿ ಇದ್ರೆ ಫ್ರೀಕ್ವೆನ್ಸಿ ಏನಾಗುತ್ತೆ, ಕಡಿಮೆ ಇರುತ್ತೆ. ಫ್ರೀಕ್ವೆನ್ಸಿ ಕಡಿಮೆ ಇದ್ರೆ ವೇವ್ ಲೆಂತ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಅದೇ ಫ್ರೀಕ್ವೆನ್ಸಿ ಜಾಸ್ತಿ ಇದ್ರೆ ವೇವ್ ಲೆಂತ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಯಾಕಂದ್ರೆ ಡಿಸ್ಟೆನ್ಸ್ ದೊಡ್ಡದಿದ್ರೆ, ಡಿಸ್ಟೆನ್ಸ್ ಬಹಳ ದೂರ ಇದ್ರೆ, ವೇವ್ ಲೆಂತ್ ಡಿಸ್ಟೆನ್ಸ್ ದೂರ ಇದ್ರೆ ಅದು ಕ್ರಮಿಸೋದು ಲೇಟ್ ಆಗುತ್ತೆ. ಅದು ಕ್ರಮಿಸೋದು ಲೇಟ್ ಆದ್ರೆ 1 ಸೆಕೆಂಡ್ ನಲ್ಲಿ ಕಡಿಮೆ ವೇವ್ಸ್ಗಳು ಪಾಸ್ ಆಗುತ್ತೆ. 1 ಸೆಕೆಂಡ್ ನಲ್ಲಿ ಒಂದು ಪಾಯಿಂಟ್ ನಲ್ಲಿ ಕಡಿಮೆ ವೇವ್ಸ್ಗಳು ಪಾಸ್ ಆಗುತ್ತೆ. ಯಾಕಂದ್ರೆ ಡಿಸ್ಟೆನ್ಸ್ ಇಸ್ ಮೋರ್. ಇಫ್ ವೇವ್ ಲೆಂತ್ ಇಸ್ ಲೆಸ್, ವೇವ್ ಲೆಂತ್ ಕಡಿಮೆ ಇದ್ರೆ, ವೇವ್ ಲೆಂತ್ ಇದರಲ್ಲಿ ಎಷ್ಟು 1 2 ಒಂದೇ ಇದೆ, 2 ವೇವ್ಸ್ಗಳಿವೆ. ಈ 2 ವೇವ್ಸ್ಗಳು ಏನಾಗ್ತಾ ಇದೆ, ಪಾಸ್ ಆಗ್ತಾ ಇದೆ. ಅದೇ ಇದೇ ಜಾಗದಲ್ಲಿ 10 ವೇವ್ಸ್ ಇದ್ರೆ ಏನಾಗುತ್ತೆ, ಪರ್ಟಿಕ್ಯುಲರ್ ಪಾಯಿಂಟ್ ನಲ್ಲಿ ಅಷ್ಟೇ ಅವಧಿಯಲ್ಲಿ ಅತಿ ಹೆಚ್ಚು ವೇವ್ಸ್ಗಳು ಪಾಸ್ ಆಗುತ್ತೆ. ಹಂಗಾದ್ರೆ ಅದಕ್ಕೆ ಏನಂತ ಕರಿತೀವಿ, ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಈ ತರ ಏನಾಗುತ್ತೆ ಅಂದ್ರೆ ಫ್ರೀಕ್ವೆನ್ಸಿ ಅಂಡ್ ವೇವ್ ಲೆಂತ್ ಆರ್
ನಾಟ್ ಅ ಪ್ರಪೋರ್ಷನಲ್, ಇವು ಪ್ರಪೋರ್ಷನಲ್ ಆಗಿ ಇರೋದಿಲ್ಲ. ಓಕೆ, ಆಂಪ್ಲಿಟ್ಯೂಡ್, ದಟ್ ಆಂಪ್ಲಿಟ್ಯೂಡ್ ಈಸ್ ದ ಲೆಂತ್ ಆಫ್ ದ ಕ್ರೆಸ್ಟ್ ಆರ್ ಡೆಪ್ತ್ ಆಫ್ ದ ಟ್ರಫ್. ಲೆಂತ್ ಆಫ್ ದ ವಾಟ್? crest and depth of the trough of a wave through a wave. ಒಂದು ವೇವ್ ನಲ್ಲಿರುವಂಥ ಹೈಟ್ ಮತ್ತು ಡೆಪ್ತ್, ಹೈಟ್ ಆಫ್ ದ ಕ್ರೆಸ್ಟ್ ಆ್ಯಂಡ್ ಡೆಪ್ತ್ ಆಫ್ ದ ಟ್ರಫ್ ಈಸ್ ನಥಿಂಗ್ ಬಟ್ ವಾಟ್? ಆಂಪ್ಲಿಟ್ಯೂಡ್. ಇದಕ್ಕೆ ಏನಂತ ಕರಿತೀವಿ ನಾವು? ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಹಾಗಾದರೆ ಏನು ಆಂಪ್ಲಿಟ್ಯೂಡ್ ಅಂದರೆ? ಇಟ್ ಈಸ್ ವಾಟ್? ಹೈಟ್ ಆಫ್ ದ ಕ್ರೆಸ್ಟ್ ಆ್ಯಂಡ್ ಡೆಪ್ತ್ ಆಫ್ ದ ಟ್ರಫ್. Depth of the trough, it is called amplitude. Then what do you mean by wave number? Wave number is nothing but it is the number of wavelength, is the number of wavelength in unit length. In unit length, it is called, it is denoted by nu bar. It is denoted by what? Nu bar. Okay, it is the number of wavelength in unit length. The wavelength is the distance between the two successive crest or two successive trough. It is called wavelength. This is the number of wavelength in unit length. ಒಂದು ಪರ್ಟಿಕ್ಯುಲರ್ ಯೂನಿಟ್ ಲೆಂತ್ನಲ್ಲಿ ಎಷ್ಟು ವೇವ್ಸ್ಗಳಿವೆ ಅದಕ್ಕೆ ಏನಂತ ಕರೀತಾರೆ? ವೇವ್ ನಂಬರ್ ಅಂತ ಕರೀತಾರೆ. ಏನಂತ ಕರೀತಾರೆ? ವೇವ್ ನಂಬರ್ ಅಂತ ಕರೀತಾರೆ. ಓಕೆ, ಇಟ್ ಈಸ್ ಡಿನೋಟೆಡ್ ಬೈ ವಾಟ್? ನ್ಯೂ ಬಾರ್, ಆರ್ ಇಟ್ ಈಸ್ ಆಲ್ಸೋ ನಥಿಂಗ್ ಬಟ್ ದ ರೆಸಿಪ್ರೋಕಲ್ ಆಫ್ ದ ವೇವ್ ಲೆಂತ್. It is also known as what? Reciprocal of the wavelength. Means ಇದೊಂದು ವೇವ್ ಲೆಂತ್ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಏನು ಮಾಡೋಣ? ಇದೊಂದು ಪರ್ಟಿಕ್ಯುಲರ್ ಯೂನಿಟ್ ಲೆಂತ್ ಇದೆ. ಏನೋ ಒಂದು 100 ಮೀಟರ್ ಇದೆ ಅಂತ ಅಂದ್ಕೊಳ್ಳೋಣ. ಏನು ಮಾಡೋಣ? ಇದನ್ನು 100 ಮೀಟರ್ ಇದೆ ಅಂತ ಅಂದ್ಕೊಳ್ಳೋಣ. ಇನ್ ದಿಸ್ 100 ಮೀಟರ್ ಹೌ ಮೆನಿ ವೇವ್ ಲೆಂತ್ಸ್ ಆರ್ ಪ್ರೆಸೆಂಟ್? How many wavelengths are present? It is nothing but what? Wave number, or it is the reciprocal of wavelength. ವೇವ್ಲೆಂತ್ ಜಾಸ್ತಿ ಇದ್ದರೆ ವೇವ್ ನಂಬರ್ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ವೇವ್ ನಂಬರ್ ಅಂದರೆ ಇದು ಲೆಂತ್. ಇಲ್ಲಿ ಎರಡು ಏನಿದೆ, ಈ ವೇವ್ ಲೆಂತು ಕಡಿಮೆ ಇದೆ ಅಂತ ಭಾಳಷ್ಟು ವೇವ್ ನಂಬರ್ಸ್ಗಳು ಇವೆ. ಅದೇ ವೇವ್ ಲೆಂತ್ ದೊಡ್ಡದಾಗಿದ್ದರೆ, ಈ ಥರ ದೊಡ್ಡದಾಗಿದ್ದರೆ ಏನಾಗುತ್ತೆ? ವೇವ್ ನಂಬರ್ಸು ಕಡಿಮೆ ಆಗಿರುತ್ತೆ. ವೇವ್ ಲೆಂತ್ ಜಾಸ್ತಿ ಇದ್ದರೆ ವೇವ್ ನಂಬರ್ ಏನಾಗುತ್ತೆ? ಕಡಿಮೆ ಇರುತ್ತೆ. ಹೀಗಾಗಿ ಇಟ್ ಈಸ್ ದಿ ರೆಸಿಪ್ರೋಕಲ್ ಆಫ್ ವೇವ್ ಲೆಂತ್ ಅಂತ ಹೇಳ್ತೀವಿ. ಓಕೆ, ವಾಟ್ ಯು ಮೀನ್ ಬೈ ವೇವ್ ಲೆಂತ್? ಇಟ್ ಈಸ್ ದಿ ರೆಸಿಪ್ರೋಕಲ್ ಆಫ್ ವೇವ್ ಲೆಂತ್ ಆರ್ ನಂಬರ್ ಆಫ್ ವೇವ್ ಲೆಂತ್ಸ್ ಇನ್ ಯೂನಿಟ್ ಲೆಂತ್. ಆಲ್ ಆರ್ ಸಿಮಿಲರ್ ಆರ್ ಸೇಮ್. Formula. For formula we have to calculate some problems related on the wave number and frequency, wavelength, velocity of light, like that. With the help of that formula we have to solve some problems. What are those problems? Velocity we knew, it is called nu is equal to c by lambda. C means speed of light, then lambda is equal to wave length. C here nu bar, it is the wave number, is equal to 1 by lambda. What is the value of c? C's value, c has a value 3 into 10 to the power 8 meter per second. What it is? 3 into 10 to the power 8 meter per second. Then what is the problems? What are the problems belonging to this? On the base of these problems, calculate the frequency of radiations. Calculate the frequency of radiation in hertz having wavelength 600 nanometer. We already know that formula is c is equal to lambda. C is equal to, not a c is equal to, nu is equal to what? Nu is equal to c by lambda. Nu is equal to what? Nu is equal to c by lambda. What is the value of c? C value has 3 into 10 to the power 8 meter per second. Meter per second divided by 600 nanometer. How many? 600 nanometer. Nanometer. Got it. Then calculate the values. 3 divided by 600. How much? 0.005 into 10 to the power 8 into 10 to the power 8. Here
10 to the power 8 is there. Here nanometers, meter get cancelled. Okay, per second left, meter get cancelled. Nano means what? 10 to the power minus 9. It is in a denominator. You have to shift into the nominator. How much we got? How much we get? 0.005 into 10 to the power 8 into 10 to the power 9. ಬೇಸಿಸ್ ಆರ್ ಸೇಮ್, ಆಧಾರಗಳು ಸೇಮ್ ಆಗಿರೋದ್ರಿಂದ ಘಾತಾಂಕಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಎಡಿಷನ್ ಮಾಡ್ತಾ ಇದ್ದೀವಿ. ಆಧಾರಗಳು ಸೇಮ್ ಇರೋದ್ರಿಂದ ನಾವು ಘಾತಾಂಕಗಳನ್ನು ಎಡಿಷನ್ ಮಾಡ್ತಾ ಇದ್ದೀವಿ. 0.005 ಇಂಟು 10 ಟು ದ ಪವರ್ ಎಷ್ಟು? 70 ಪರ್ ಸೆಕೆಂಡ್ ಅಂತ ಆಗುತ್ತೆ. ನಮಗೇನು ಬೇಕಾಗಿದೆ, ಇಲ್ಲಿ 3 ವ್ಯಾಲ್ಯೂಸನ್ನು ಈ ಕಡೆ ತರಿಸ್ತಾ ಇದ್ದೇನೆ ನಾನು. ಈ ಕಡೆಯಿಂದ 3 ವ್ಯಾಲ್ಯೂಸನ್ನು ತರ್ತಾ ಇದ್ದೀನಿ. ಅಂದರೆ ಏನಾಗುತ್ತೆ, ವ್ಯಾಲ್ಯೂ ಕಡಿಮೆ ಆಗುತ್ತೆ. 5 ಇಂಟು 10 ಟು ದ ಪವರ್ 3 ವ್ಯಾಲ್ಯೂ 1 2 3 ಇದನ್ನು ಇಲ್ಲಿ ಮೈನಸ್ ಮಾಡೋಣ. ಎಷ್ಟಾಗುತ್ತೆ? 14 ಪರ್ ಸೆಕೆಂಡ್ ಅಂದ್ರೆ ಏನು? ಹರ್ಟ್ಸ್ ಅಂತ ಅರ್ಥ. ಪರ್ ಸೆಕೆಂಡ್ ಅಂದ್ರೆ ಏನು? ಹರ್ಟ್ಸ್ ಅಂತ ಅರ್ಥ ಆಗುತ್ತೆ. ಪರ್ ಸೆಕೆಂಡ್. ಹಿಯರ್ ಯು ಹ್ಯಾವ್ ಟು ರೈಟ್ ವಾಟ್? ಹರ್ಟ್ಸ್ ಇಸ್ ಈಕ್ವಲ್ ಟು ಪರ್ ಸೆಕೆಂಡ್ ಅಂತ. ಹರ್ಟ್ಸ್ ಅಂದ್ರೆ ಏನು? ಇಲ್ಲಿ ಪರ್ ಸೆಕೆಂಡ್ ಅಂತ ಅರ್ಥ ಕೊಡುತ್ತೆ. Got this. Next, a molecule absorbs a frequency of 1.5 into 10 to the power 15 hertz. ಏನು ಮಾಡಲಾಗಿದೆ, ಇಲ್ಲಿ ವ್ಯಾಲ್ಯೂ ಹರ್ಟ್ಸ್ ಅನ್ನು ಕೊಡಲಾಗಿದೆ. ಏನು ಕೇಳಲಾಗಿದೆ? ವೇವ್ ಲೆಂತ್ ಅನ್ನು ಕೇಳಲಾಗಿದೆ. ಹಾಗಾದರೆ ಏನು ಬರಿಬೋದು? ಸೊಲ್ಯೂಷನ್ ಅಂತ ಬರೀರಿ, ಪರಿಹಾರ ಅಂತ ಬರೆದುಕೊಂಡು ಏನು ಮಾಡಿ, ಹರ್ಟ್ಸ್ ಫ್ರೀಕ್ವೆನ್ಸಿ ಕೊಡಲಾಗಿದೆ. ಎಷ್ಟು? ಫ್ರೀಕ್ವೆನ್ಸಿ ನ್ಯೂ ಇಸ್ ಈಕ್ವಲ್ ಟು 1.5 ಇಂಟು 10 ಟು ದ ಪವರ್ ಮೈನಸ್ 15 ಹರ್ಟ್ಸ್ ಅಂತ ಇರುತ್ತೆ. ಹರ್ಟ್ಸ್ ಆರ್ ವಾಟ್? ಹರ್ಟ್ಸ್ ಆರ್ ಪರ್ ಸೆಕೆಂಡ್. ದೆನ್ what is the speed of light? 3 into 10 to the power 8 meter per second. 3 into 10 to the power 8 meter per second. Then what is the formula? Nu is equal to c by lambda, but they don't give any values here. That's why lambda is equal to c by nu, means how much? 3 into 10 to the power 8 meter per second divided by 1.5 per second. 1.5 per second. What's the value now? See, what is the value? 3 divided by 1.5. How much? 2. Okay, 10 to the power how much? 15 is there here. 2 into 10 to the power 8 into 10 to the power minus 15. How much? 15 minus 8. How much we got? C. Meter. Here what happens? 2 into 10 to the power 7 we get. 2 into 10 to the power 7 we get. Here minus symbol is there, here plus is there. ಬೇಸಿಸ್ ಆರ್ ಸೇಮ್, ಆಧಾರಗಳು ಸೇಮ್ ಇದ್ದಾಗ ಘಾತಾಂಕಗಳನ್ನ ಏನು ಮಾಡಬೇಕು? ಕೂಡಿಸಬೇಕು. ಆದರೆ ಏನಾಗ್ತಾ ಇದೆ, ಒಂದು ಘಾತಾಂಕದ್ದು ನೆಗೆಟಿವ್ ಇದೆ, ಇನ್ನೊಂದು ಪಾಸಿಟಿವ್ ಇದೆ. ಎರಡನ್ನು ಎಡಿಷನ್ ಮಾಡಲು ಹೋದರೆ ಏನಾಗುತ್ತೆ? ಒಂದು ಡಿಫರೆನ್ಸ್ ಆಗುತ್ತೆ. ಡಿಫರೆನ್ಸ್ ಆಗಿ ಅಂದರೆ ಕಳೆದು ಹೋಗುತ್ತೆ, 7 ಉಳಿಯುತ್ತೆ. ಮೀಟರ್ ಉಳಿತಾ ಇದೆ. ಇದನ್ನು ನಾವೇನು ಮಾಡ್ತೀವಿ? 2 ವ್ಯಾಲ್ಯೂಸನ್ನು ಜಾಸ್ತಿ ತೆಗೆದುಕೊಂಡು 200 into 10 to the power minus 7 10 to the power minus 9 ಮೀಟರ್ ಆಗುತ್ತೆ. 10 to the power minus 9 ಅಂದ್ರೆ ಏನು? ನ್ಯಾನೋ ಅಂತ ಅರ್ಥ. 200 ನ್ಯಾನೋ ಮೀಟರ್ ಇಟ್ಸ್ ಅ ಲ್ಯಾಂಬ್ಡಾ ವ್ಯಾಲ್ಯೂ ಏನಾಗ್ತಾ ಇದೆ? 200 ನ್ಯಾನೋಮೀಟರ್ ಅಂತ ಆಗ್ತಾ ಇದೆ. ಓಕೆ, ಇದು ಏನಾಗ್ತಾ ಇದೆ? ಹರ್ಟ್ಸ್ದಿಂದ ಏನು ನ್ಯಾನೋಮೀಟರ್ದಿಂದ ಹರ್ಟ್ಸ್ಗೆ ಕನ್ವರ್ಷನ್ ಆಗ್ತಾ ಇದೆ. ಗಾಟ್ ದಿಸ್? ಓಕೆ, ಕಾಪಿ ಇಟ್ ಡೌನ್.